ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಅವಕಾಶವನ್ನ ಮಾಡಿಕೊಡ್ಬೇಕು, ಮುಂದಿನ ನಾಯಕತ್ವ ಕೂಡ ಬೆಳಿಬೇಕು ಅನ್ನೊಂದು ಮಾತುಗಳು ಇಲ್ಲ ಹೌದು ನೋಡ್ರಿ. ಸಿದ್ದರಾಮಯ್ಯನಿಗೆ ಯಾವ ಕೃತಜ್ಞತೆನೂ ಇಲ್ಲ, ಯುವಕರನ್ನ ಬೆಳೆಸಬೇಕು ಅನ್ನೋದು ಇಲ್ಲ. ನಾನಾಯಿತು, ನನ್ನ ಮಗ ಆಯಿತು, ಈಗ ನಮ್ಮನ್ನೆಲ್ಲ ತುಳಿದ. ಸೊ ಹಾಗಾಗಿ ಯಾವ ಕೃತಜ್ಞತೆಯೂ ಇಲ್ಲ. ದೇವರಾಜ ಅರಸಲ್ಲಿ ಸಿದ್ದರಾಮಯ್ಯ ಧೂಳು ಇದು. ಕೃತಜ್ಞತೆ ಇಲ್ಲ ಅಂತ ಹೇಳ್ತಾ ಇದ್ರಿ ಸರ್. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅವರು ತಮ್ಮ ಕುರ್ಚಿನ ಬಿಟ್ಕೊಡಲ್ಲ ಅಂತನಾ? ಕೃತಜ್ಞತೆ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ನೋಡೋಣ ರಾಜಕಾರಣ ಏನೇನು ಆಗುತ್ತೆ. ರಾಜಕಾರಣ ಆಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಯೋಚನೆ ಸೊತ್ತಿಗೆ ಇಟ್ಕೊಂಡು ಕೂತಿದೆ. ಯಾವ ಡಪ್ ಅಂತ ಹೊಡಿಯುತ್ತೋ ಗೊತ್ತಿಲ್ಲ. ಏನಿಲ್ಲ ರೀ, ಎಂಥದ್ದು ಯಾವ ಕಾನೂನು ವ್ಯವಸ್ಥೆ ಇಲ್ಲಿ. ಬಳ್ಳಾರಿಗೆ 350 ಕಿಲೋಮೀಟರ್ ಹೋದ್ರಲ್ಲ ಸಿದ್ದರಾಮಯ್ಯನವರು, ಏನು ಘೋಷಣೆ ಮಾಡಿದ್ರಿ ಅವತ್ತಿನ ದಿವಸ? ಘೋಷಣೆ ಮಾಡ್ಬಿಟ್ಟು ಈಚೆ ಬಂದು ಅವ್ರ ಜೊತೆನೆ ಶಾಮೀಲಾಗ್ಬಿಟ್ರಿ ರೆಡ್ಡಿಗಳ ಜೊತೆಗೆ. ಇವತ್ತೆಲ್ಲ ಆಗ್ತಾ ಇರೋದಕ್ಕೆ ಸಿದ್ದರಾಮಯ್ಯನೇ ಕಾರಣ. ಆದ್ರೆ ಯಾವ ಕಠಿಣವಾದಂಥ ಕಾರ್ಯಕ್ರಮಗಳು ಶಿಸ್ತಲ್ಲಿ ಆಗಲಿಲ್ಲ. ರಾಜ್ಯದಲ್ಲಿ ಇಲ್ಲ, ಲಾ ಅಂಡ್ ಆರ್ಡರ್ ಇಲ್ಲ. ಯಾಕೆ? ಪೊಲೀಸ್ನವ್ರ ಪರಿಸ್ಥಿತಿ ಭಾಳ ಕೆಟ್ಟದಾಗಿದೆ ರೀ. ಪೋಸ್ಟಿಂಗ್ಸ್ಗಳಿಗೆ ದುಡ್ಡು ಕೊಡೋದ್ರಲ್ಲಿ ಹೈರಾಣಾಗಿ ಹೋಗಿದ್ದಾರೆ. ಅವರೇ ಕಳ್ತನ ಮಾಡಿಸೋ ಪರಿಸ್ಥಿತಿ ಬಂದು ಕೂತಿದೆ ದುಡ್ಡಿಗೆ. ಬಿಡಿ, ಅದು ಹೇಳೋದು ಅಷ್ಟಕ್ಕಂದ್ರೆ.